Hello students, today I am going to discuss about second chapter of your statistics syllabus, that is index number. So, in day-to-day life, we read in your newspapers, that is the relative changes in volume of goods or some commodities, goods of commodities like steel, gold. There is some changes in the price, price. So, similarly, we have to consider volume of trade or factory production, and similarly industrial or agricultural production, and imports and exports, sales and profit of the company. There is some relatively changes in the profit or sales, and similarly the national income of a country, wage structure of workers in a different sectors, and similarly bank deposits, rate of interest. So there is some changes. So we have to compare to the previous period. Previous period we have comparison between the current period. So these are all described using the facts in index number. So ಹಾಗಾಗಿ ಇಂಡೆಕ್ಸ್ ನಂಬರ್ ಅಂತ ಹೇಳುವಂಥದ್ದು ಏನು ಮಾಡ್ತದೆ ಅಂತ ಹೇಳಿದರೆ, ಸೊ ರಿಲೇಟಿವ್ ಚೇಂಜಸ್ ಆಗುವಂಥದ್ದು ಯಾವುದೇ ಇರ್ಬೋದು, ಪ್ರೈಸ್ ಇರ್ಬೋದು ಆರ್ ಕ್ವಾಂಟಿಟಿಯಲ್ಲಿರ್ಬೋದು ಆರ್ ವ್ಯಾಲ್ಯೂವಲ್ಲಿರ್ಬೋದು. ಸೊ ಅಲ್ಲಿ ಆಗುವಂಥ ರಿಲೇಟಿವ್ ಚೇಂಜಸ್ ಅದನ್ನು ನಾವು ಯಾವುದಲ್ಲಿ ಮೆಷರ್ ಮಾಡ್ತೇವೆ, ಇಂಡೆಕ್ಸ್ ನಂಬರ್. ಸೊ ಇಂಡೆಕ್ಸ್ ನಂಬರ್, ಇಂಡೆಕ್ಸ್ ಮೀನ್ಸ್ ವಾಟ್, ನಥಿಂಗ್ ಬಟ್ ಸೂಚ್ಯಂಕ ಅಂತ ನಾವು ಕರೆಯುವಂಥದ್ದು. ಇಂಡೆಕ್ಸ್ ನಥಿಂಗ್ ಬಟ್ ಸೂಚ್ಯಂಕ. ಸೊ ಅದೇನು ಮಾಡುವಂಥದ್ದು, ಡಿನೋಟ್ ಮಾಡ್ತದೆ ಯಾವ ಥರ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದಿ ಪ್ರೈಸ್ compared to the past years and present year. Hage, that is we called the index number. So index number formerly introduced by Mr. Carley. He was introduced the index number concept, and next after that he applied so in many field index number concept. So he have applied for the relative changes in the price level. ಯಾವ ಥರ ಒಂದು ಪ್ರೈಸ್ ಲೆವೆಲಲ್ಲಿ ಚೇಂಜಸ್ ಆಗ್ತದೆ. ಸೊ ಅವನು ಏನು ಮಾಡ್ತಾನೆ, 1-2 years ತೊಗೊಂಡು ಸೊ ಅಲ್ಲಿ ಅವನು ಕಂಪ್ಯಾರಿಸನ್ ಮಾಡ್ತಾನೆ. ಸೊ ಪ್ರೀವಿಯಸ್ ಇಯರ್ ಆ್ಯಂಡ್ ನಾವು ಕರೆಂಟ್ ಇಯರಲ್ಲಿ ಯಾವ ಥರ ಚೇಂಜಸ್ ಆಗಿದೆ ಅದನ್ನು ಕಂಪ್ಯಾರಿಸನ್ ಪರ್ಪಸ್ ಅಥವಾ ಫಾರ್ ಕಂಪ್ಯಾರಿಟಿವ್ಲಿ ನೋಡಲಿಕ್ಕೆ ಅವನು ಇಂಡೆಕ್ಸ್ ನಂಬರನ್ನು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡ್ತಾನೆ. ಸೊ ಆಫ್ಟರ್ ದ್ಯಾಟ್ ಇಂಡೆಕ್ಸ್ ನಂಬರ್ ಈಸ್ ಕಾಲ್ಡ್ ಎಕನಾಮಿಕ್ ಬ್ಯಾರೋಮೀಟರ್. ಓಕೆ, ಸೊ ಯಾವ ರೀತಿ ಬ್ಯಾರೋಮೀಟರ್ ಈಸ್ ಒನ್ ಆಫ್ ದಿ ಇಕ್ವಿಪ್ಮೆಂಟ್ ಟು ಮೆಷರ್ ದಿ ಅಟ್ಮಾಸ್ಫಿರಿಕ್ ಪ್ರೆಷರ್. ಕ್ಲಿಯರ್. ಸೊ ಅದೇ ಥರ ಇಂಡೆಕ್ಸ್ ನಂಬರ್ ಆಲ್ಸೋ ಮೆಷರ್ಡ್ ದಿ ಎಕನಾಮಿಕ್ ಫ್ಲಕ್ಚುವೇಷನ್ಸ್ ಆರ್ ಇನ್ ಎಕನಾಮಿಕ್ ಕಂಡೀಷನಲ್ಲಿ ಆಗುವಂಥ ವೇರಿಯೇಷನ್ಸ್ ಅದನ್ನು ಮೆಷರ್ ಮಾಡಲಿಕ್ಕೆ ನಾವು ಯಾವುದನ್ನು ಇಂಡೆಕ್ಸ್ ನಂಬರನ್ನು ಯೂಸ್ ಮಾಡ್ತೇವೆ. ಸೊ ದಟ್ ಈಸ್ ವೈ ವಿ ಕಾಲ್ಡ್ ಆಸ್ ಎಕನಾಮಿಕ್ ಬ್ಯಾರೋಮೀಟರ್. ಆ್ಯಂಡ್ ಇಂಡೆಕ್ಸ್ ನಂಬರ್ ಈಸ್ ಆ್ಯನ್ ಪಲ್ಸ್ ಆಫ್ ಆ್ಯನ್ ಎಕಾನಮಿ. ಸೊ ಒಬ್ಬ ಮನುಷ್ಯನಿಗೆ ಯಾವ ಥರ ನರಮಂಡಲ ಎಷ್ಟು ಇಂಪಾರ್ಟೆಂಟ್ ಅವನಿಗೆ ಜೀವಿಸಬೇಕಾದ್ರೆ, ಅದೇ ಥರ ಎಕಾನಮಿ ಕಂಡೀಷನ್ಸ್ ಅಥವಾ ಎಕಾನಮಿಯಲ್ಲಿ ಇಂಡೆಕ್ಸ್ ನಂಬರ್ ಆಲ್ಸೋ very important because it measures the fluctuations or some variations in a economy of a country, and also business field also. So business ಅಲ್ಲಿ ಕೂಡ some variations ಇರ್ತದೆ. ಇವಾಗ ಲಾಸ್ಟ್ ಇಯರ್ ಎಷ್ಟು ಪ್ರಾಫಿಟ್ ಬಂದಿದೆ, ಅವರ ಸೇಲ್ಸ್ ಇರ್ಬೋದು, ಅದೇ ಪ್ರೆಸೆಂಟ್ ಇಯರಲ್ಲಿ ಯಾವ ಥರ ಪ್ರಾಫಿಟಲ್ಲಿ ಇನ್ಕ್ರೀಸ್ ಆಗಿದೆ ಆರ್ ಡಿಕ್ರೀಸ್. ಸೊ ಇದನ್ನೆಲ್ಲ ಯಾವುದು ಇಂಡಿಕೇಟ್ ಮಾಡುವಂಥದ್ದು ಇಂಡೆಕ್ಸ್ ನಂಬರ್. ಅಂಡರ್ಸ್ಟುಡ್. ಸೊ ದ್ಯಾಟ್ಸ್ ವೈ index number is called an economic barometer. Next, that is definition of index number. Definition of index number. So index numbers are statistical devices designed to measure the relative changes in the level of a phenomenon with respect to time, geographical location or other characteristics such as income, profession, etc. ಸೊ ಹಾಗೆ ಡೆಫಿನೇಷನ್ ಏನು ಹೇಳ್ತದೆ ಅಂತ ಹೇಳಿದರೆ, ಇಂಡೆಕ್ಸ್ ನಂಬರ್ಸ್ ಆರ್ ಸ್ಟಟಿಸ್ಟಿಕಲ್ ಡಿವೈಸ್. ಸೊ ಇಂಡೆಕ್ಸ್ ನಂಬರ್ ಆಲ್ಸೋ ಒನ್ ಆಫ್ ದಿ ಸ್ಟಟಿಸ್ಟಿಕಲ್ ಡಿವೈಸ್ ಡಿಸೈನ್ ಟು ಮೆಷರ್ ದಿ ರಿಲೇಟಿವ್ ಚೇಂಜಸ್ ಇನ್ ದಿ ಲೆವೆಲ್ ಆಫ್ ಎ ಫಿನಾಮಿನನ್. ಸೊ ಹಿಯರ್ ಫಿನಾಮಿನನ್ ಮೀನ್ಸ್ ಲೈಕ್ variable or a group of variables. Understood. So suppose example, if you take profit of the company, any company in crores, okay, in crores. So there is some every year. Suppose we consider 1990, 1995, 2000, 2005, 2010, 2015, 2020. Yes. So prati 5 ವರ್ಷಕ್ಕೊಮ್ಮೆ every 5 years once there is some increasing in the profit or decreasing in the profit.
ಪ್ರಾಫಿಟ್ ಅಂಡರ್ಸ್ಟುಡ್. ಸೊ ದ್ಯಾಟ್ ಇಂಡಿಕೇಟ್, ಸೊ ಅದನ್ನು ಯಾವುದ್ರಲ್ಲಿ ಇಂಡಿಕೇಟ್ ಮಾಡ್ತಾರೆ, ನಂಬರ್ಸ್, ವೇರಿಯಬಲ್ ಅಂಡರ್ಸ್ಟುಡ್, ಯೂಸಿಂಗ್ ವೇರಿಯಬಲ್. ಸೊ ಅಂಥ ಫ್ಲಕ್ಚುಯೇಷನ್ಸನ್ನು ನಾವು ನೋಡ್ಬೋದು. ಸೊ ಫಿನಾಮಿನನ್ ಮೀನ್ಸ್ ಲೈಕ್ ವೇರಿಯಬಲ್ ಆರ್ ಗ್ರೂಪ್ ಆಫ್ ವೇರಿಯಬಲ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಟೈಮ್ ನಾವು ಅಕಾರ್ಡಿಂಗ್ ಟು ಟೈಮ್ ಇರ್ಬೋದು, ಆರ್ ಸಮ್ ಜಿಯೋಗ್ರಾಫಿಕಲ್ ಲೊಕೇಶನ್, ವಿ ಆರ್ ಯೂಸಿಂಗ್ geographical also location also, or other characteristics such as income, profession, etc. So this is called definition of index number. So ಯಾವ index number ಏನು ಮಾಡ್ತದೆ, ಇಂಡಿಕೇಟ್ ಮಾಡುವಂಥ ಯಾವ ಥರ ಆ ಮೆಷರ್ ಇರ್ಬೋದು, ಯಾವುದೇ ಒಂದು ಫ್ಲಕ್ಚುಯೇಷನ್ಸ್ ಇರ್ಬೋದು, ವೇರಿಯೇಷನ್ ಇರ್ಬೋದು ಇನ್ ಅ ಪ್ರೈಸ್ ಆರ್ ಕ್ವಾಂಟಿಟಿ, ಅಲ್ಲಿ ಆಗುವಂಥ ವೇರಿಯೇಷನ್ಸನ್ನು ನಾವು ಫೈಂಡ್ ಔಟ್ ಮಾಡಲಿಕ್ಕೆ ವಿ ಯೂಸಿಂಗ್ ಇಂಡೆಕ್ಸ್ ನಂಬರ್. ಸೊ ನೆಕ್ಸ್ಟ್, so in index number there are 2 years are very important. We have to consider 2 year, that is base year, another one is current year. Understood? So we have to comparison between the 2 years. Clear? So that is the previous year or first year, that is we call base year. Another year is called the current year, that is the present year. So the year selected for comparison, so ನೀವು ಯಾವ ಇಯರ್ ಅನ್ನು ಸೆಲೆಕ್ಟ್ ಮಾಡ್ತೀರಿ ಕಂಪ್ಯಾರಿಸನ್ಗೆ, that is called the base year. And next one, current year, the year for which comparisons are required. So ನಾವು ಯಾವ ಇಯರ್ ಅಂತ ತಗೊಂಡು ಕಂಪ್ಯಾರಿಸನ್ ಮಾಡ್ತೇವೆ, that is called the current year. Understood? Suppose example, if you take 2 years, okay, 2 years, that is base year may be 2000, okay, 2000, base year is 2000, and current year is 2010, okay, 2010. Understood? So we have comparison between 2000 and 2010. So your base year 2000 and current year is 2010. ನೀವು ಯಾವುದನ್ನು ಕಂಪ್ಯಾರಿಸನ್ ಮಾಡುವಂಥ, ದ ಇಯರ್ ಸೆಲೆಕ್ಟ್ ಕಂಪ್ಯಾರಿಸನ್, ದಟ್ ಈಸ್ ಬೇಸ್ ಇಯರ್ 2000, ಆ್ಯಂಡ್ ದ ಇಯರ್ ಫಾರ್ ವಿಚ್ ಕಂಪ್ಯಾರಿಸನ್ಸ್ ಆರ್ ರಿಕ್ವೈರ್ಡ್, ದಟ್ ಈಸ್ 2010. ಸೊ ನಮಗಿಲ್ಲಿ 2010 ಅನ್ನು ನಾವು ಕಂಪ್ಯಾರಿಸನ್ ಮಾಡಬೇಕು ಯಾವುದಕ್ಕೆ, ದಟ್ ಈಸ್ 2000. ಅಂಡರ್ಸ್ಟುಡ್? ಸೊ ಹಾಗಾಗಿ ಯಾವ ಥರ ಇನ್ಕ್ರೀಸ್ ಆಗಿದೆ ಪ್ರಾಫಿಟ್ ಆರ್ ಸೇಲ್ಸ್ ಯಾವುದೇ ಇರ್ಬೋದು. ಸೊ ವಿ ಹ್ಯಾವ್ ಟು ಇಂಡಿಕೇಟ್ ಇನ್ 2 years. ಆ ಫ್ಲಕ್ಚುಯೇಷನ್ಸ್ ಅಥವಾ ವೇರಿಯೇಷನ್ಸ್ ನೋಡಲಿಕ್ಕೆ ನಾವು ಈ ಎರಡನ್ನು ಇಯರ್ಸನ್ನು 2 ಇಯರ್ಸನ್ನು ನಾವು ಕನ್ಸಿಡರ್ ಮಾಡುವಂಥದ್ದು. ಅಂಡರ್ಸ್ಟುಡ್? ದಟ್ ಈಸ್ ಕಾಲ್ಡ್ ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್. ಸೊ ನೆಕ್ಸ್ಟ್ ಒನ್, ದಟ್ ಈಸ್ ಪ್ರೈಸ್ ರಿಲೇಟಿವ್. ಓಕೆ, ಪ್ರೈಸ್ ರಿಲೇಟಿವ್. ಸೊ ಪ್ರೈಸ್ ರಿಲೇಟಿವ್ ನಥಿಂಗ್ ಬಟ್ ಇಟ್ ಈಸ್ ಪ್ರೈಸ್ ಇನ್ ದಿ ಕರೆಂಟ್ ಇಯರ್ expressed as percentage of the price in the base year. Understood? So price relative means it is denoted by P, it is equal to P1 divided by P0 into 100. Here P1 means current year price divided by P0 means that is the base year price into 100. So index number is always expressed in percentage, so we have multiplied 100. Clear? Next, that is quantity relative. So quantity relative is denoted by Q. So Q equal to formula, that is Q1 divided by Q0 into 100. So quantity relative nothing but it is the ratio of the quantity in the current year expressed as quantity in the base year, that is called the quantity relative. ಹಾಗೆ Q1 ಅಂತ ಹೇಳಿದ್ರೆ quantity in the current year and Q0 means quantity in the base year into 100. So this is the formula of quantity relative. Next one, that is value relative. Okay, value relative. So it is denoted by V. So value relative nothing but it is the ratio of value in the current year expressed as percentage of the value in the base year. That is called value relative. So V equal to V1 divided by V0 into 100. So here V1 means current year value divided by base year value into 100. So nothing but here value nothing but what, price into quantity. Understood? So value is given by, it is the product of price into quantity. So you have multiplied price into quantity, that is price is denoted as P and quantity denoted as Q. So both are current year values. So P1 Q1 divided by P0 Q0 into 100. Understood? So this is the formula of value relative. Next, that is the characteristics of index number. Okay, what are the characteristics? So here first characteristics, index number is the one of the type of specialized type of average. It is a specialized type of average. So ಯಾಕೆ ನಾವು specialized type of average? Because index number indicating in a number,
understood. Suppose if you take index is 130, okay, 130%, understood, 130%. So that is indicate one number, one figure, that is indicated average, understood. So ಒಂದು ಬಲ್ಕ್ ಆಗಿ ಅಥವಾ ಲಾರ್ಜ್ ಗ್ರೂಪ್ ಆಫ್ ಡೇಟಾ ಇದ್ದಾಗ ನಾವು ಅದನ್ನು ಒಂದು ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡಿ ನಾವು ಅದಕ್ಕೆ ಇಂಡೆಕ್ಸ್ ನಂಬರ್ ಇಂಡೆಕ್ಸನ್ನು ಕೊಡುವಂಥ, ದಟ್ ಈಸ್ ಕಾಲ್ಡ್ ಇಟ್ ಈಸ್ ಸ್ಪೆಷಲೈಸ್ಡ್ ಟೈಪ್ ಆಫ್ ಆವ್ರೇಜ್. ಸೊ ಅಂಡರ್ ಆವ್ರೇಜ್ ವಿ ಆರ್ ಯೂಸಿಂಗ್ arithmetic mean or geometric mean also. So that is the uses of average. Next, expressed in percentages. Okay, hage index number is always expressed in percentages. So now yavulu index number actually it is expressed in ratios, but for comparative purpose we have expressed in percentage, understood. ಸೊ ರೇಷಿಯೋ ನಮಗೆ ರೆಪ್ರೆಸೆಂಟ್ ಮಾಡಿದರೆ ನಮಗೆ ಅಲ್ಲಿ ಕಂಪ್ಯಾರಿಸನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ತೇವೆ, ಆಲ್ವೇಸ್ ಪರ್ಸೆಂಟೇಜಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೇವೆ, ಆಗ ನಮಗೆ ಕಂಪ್ಯಾರಿಟಿವ್ಲಿ ಸ್ಟಡಿ ಮಾಡಲಿಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್ ಒನ್, ಸ್ಟಡಿ ದಿ ಇಫೆಕ್ಟ್ ಆಫ್ ಫ್ಯಾಕ್ಟರ್ಸ್. ಸೊ ಯಾವಾಗಲೂ ಸ್ಟಡಿ ದಿ ಇಫೆಕ್ಟ್ ಆಫ್ ಫ್ಯಾಕ್ಟರ್ಸ್ ದ್ಯಾಟ್ ಕೆನಾಟ್ ಬಿ ಮೆಷರ್ಡ್ ಡೈರೆಕ್ಟ್ಲಿ, ಅಂಡರ್ಸ್ಟುಡ್. ಹಾಗೆ ಇಲ್ಲಿ ನಾವು ಮೇಯ್ನ್ಲಿ ಇವಾಗ ಎಕ್ಸಾಂಪಲ್ ಇಂಡೆಕ್ಸ್ ನಂಬರಲ್ಲಿ ನಾವು ಮೆಷರಿಂಗ್ ಪ್ರೈಸ್ ಮಾಡ್ಬೋದು, ಚೇಂಜಸ್ ಇನ್ ಪ್ರೈಸ್ ಲೆವೆಲ್ ಇರ್ಬೋದು ಆರ್ ಕ್ವಾಂಟಿಟಿ ಆರ್ ವ್ಯಾಲ್ಯೂ, ಅಂಡರ್ಸ್ಟುಡ್. ಈಗ ನೀವು ಪ್ರೈಸ್ ಅಂತ ಕನ್ಸಿಡರ್ ಮಾಡುವಾಗ ಈಗ ಪ್ರೈಸ್ ಆಫ್ ದಿ ಕಮಾಡಿಟಿ ಒಂದು ಐಟಮ್ ತೊಗೊಂಡ್ರೆ ಆ ಐಟಮಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಸ್ ಇಫೆಕ್ಟ್ ಆಗ್ತದೆ, ಲೈಕ್ ಅದರ ಕ್ವಾಲಿಟಿ ಇರ್ಬೋದು ಅಥವಾ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಟೈಮ್ ಇರ್ಬೋದು, ಅದರ ಅದರ್ಸ್ ಸಮ್ ಫ್ಯಾಕ್ಟರ್ಸ್, ಓಕೆ, ಅದರ ಕ್ವಾಲಿಟಿ ಆ್ಯಂಡ್ ನೆಕ್ಸ್ಟ್ ವಾಟ್ ಇಸ್ ದ ಸೇಲ್ಸ್ ಪ್ರಾಫಿಟ್ ಎಲ್ಲವೂ ಕೂಡ ಇಫೆಕ್ಟ್ ಆಗ್ತದೆ. ಬಟ್ ಆ ಇಫೆಕ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಡೈರೆಕ್ಟ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಬಟ್ ಆ ಪ್ರೈಸಲ್ಲಿ ಆಗುವಂಥ ವೇರಿಯೇಷನ್ಸನ್ನು ನಾವು ಮಾತ್ರ ನೋಡುವಂಥದ್ದು. ಸೊ ದಟ್ ಈಸ್ ದ one of the characteristic. Next, facilitates comparison. Okay, so index number always using comparison purpose, understood. It indicates the comparatively study ಮಾಡಲಿಕ್ಕೆ ನಾವು ಯೂಸ್ ಮಾಡುವಂಥದ್ದು, that is the one of the characteristic. ಸೊ ನಮಗೆ ಮೈನ್ಲಿ ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಅದನ್ನು ನಾವು ಕಂಪ್ಯಾರಿಸನ್ ಮಾಡಲಿಕ್ಕೆ ಯಾವುದನ್ನು ಯೂಸ್ ಮಾಡ್ತೇವೆ, ಇಂಡೆಕ್ಸ್ ನಂಬರನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್, ದಟ್ ಈಸ್ ಯೂಸಸ್ ಆಫ್ ಇಂಡೆಕ್ಸ್ ನಂಬರ್ ಆರ್ ಅಡ್ವಾಂಟೇಜಸ್ ಆಫ್ ಇಂಡೆಕ್ಸ್ ನಂಬರ್. So first uses, it simplifies the data for the comparatively study purpose, understood. ಹಾಗೆ ಲಾರ್ಜ್ ಗ್ರೂಪ್ ಆಫ್ ಡೇಟಾ ಇದ್ದಾಗ ಸೊ ನಾವು ಅದನ್ನು ಸಿಂಪ್ಲಿಫೈ ಮಾಡಿ ಅದನ್ನು ಕಂಪ್ಯಾರಿಟಿವ್ಲಿ ಸ್ಟಡಿ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಯಾವುದನ್ನು, ಇಂಡೆಕ್ಸ್ ನಂಬರ್, ಅಂಡರ್ಸ್ಟುಡ್. ಸಪೋಸ್ ಇಫ್ ಯು ಗೋಲ್ಡ್ ಪ್ರೈಸ್, ಸೊ ಗೋಲ್ಡ್ ರೇಟಲ್ಲಿ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಾವು ಆವ್ರೇಜ್ ಆಗಿ 1 ಇಯರ್ ಲಾಸ್ಟ್ ಇಯರ್ ಇರ್ಬೋದು ಅಥವಾ ಪ್ರೆಸೆಂಟ್ ಇಯರ್ ಇರ್ಬೋದು, ಸೊ ನಾವು ಆವ್ರೇಜ್ ಆಗಿ ಅಲ್ಲಿ ಕೊಡ್ತೇವೆ, ಇಂಡೆಕ್ಸನ್ನು ಕೊಡುವಂಥದ್ದು. ಸೊ ಅದೇನು ಮಾಡ್ತದೆ, ಸಿಂಪ್ಲಿಫೈಸ್ ದಿ ಡೇಟಾ, ನಾವು ಸಿಂಪ್ಲಿಫೈಸ್ ಫಾರ್ಮಲ್ಲಿ ಕೊಟ್ಟು ಆಮೇಲೆ ಅದನ್ನು ಕಂಪ್ಯಾರಿಟಿವ್ಲಿ ಸ್ಟಡಿ ಮಾಡ್ಬೋದು. ದಟ್ ಈಸ್ ದ ಒನ್ ಆಫ್ ದಿ ಯೂಸಸ್ ಆಫ್ ಇಂಡೆಕ್ಸ್ ನಂಬರ್. ನೆಕ್ಸ್ಟ್, ಟ್ರೆಂಡ್ ಆ್ಯಂಡ್ ಟೆಂಡೆನ್ಸೀಸ್. ಟ್ರೆಂಡ್ ನೋಡಲಿಕ್ಕೆ ವೆದರ್ ಇಟ್ ಈಸ್ ಅಪ್ವರ್ಡ್ ಆರ್ ಡೌನ್ವರ್ಡ್ ಟ್ರೆಂಡ್, ಇದನ್ನೆಲ್ಲ ನಾವು ಚೆಕ್ ಮಾಡಲಿಕ್ಕೆ ಇಂಡೆಕ್ಸ್ ನಂಬರನ್ನು ಯೂಸ್ ಮಾಡ್ತೇವೆ. ಸಿಮಿಲರ್ಲಿ ಫೋರ್ಕಾಸ್ಟಿಂಗ್ ಆಲ್ಸೋ, ಇಂಡೆಕ್ಸ್ ನಂಬರ್ ಯಾವ ನಾವು ಫೋರ್ಕಾಸ್ಟಿಂಗ್ ಕೂಡ ಯೂಸ್ ಮಾಡ್ಬೋದು, ಅದು ಪ್ರೆಡಿಕ್ಷನ್ ಮಾಡಲಿಕ್ಕೆ, ಫ್ಯೂಚರ್ ಪ್ರೆಡಿಕ್ಷನ್ ಆಲ್ಸೋ. ಸೊ ಪಾಸ್ಟ್ ಇಯರ್ಸ್ ಡೇಟಾ ತಗೊಂಡು ನಾವು ಪ್ರೆಸೆಂಟ್ ಇಯರಿಗೆ ಕಂಪ್ಯಾರಿಸನ್ ಮಾಡಿ ಯಾವ ಥರ ಇನ್ಕ್ರೀಸ್ ಆಗಿದೆ ಟ್ರೆಂಡಲ್ಲಿ ಆರ್ ಡೌನ್ ಆರ್ ಡಿಕ್ರೀಸ್ ಆಗಿದೆ ನೋಡಲಿಕ್ಕೆ ಕೂಡ ನಾವು ಯಾವುದನ್ನು ಯೂಸ್ ಮಾಡ್ಬೋದು, ಇಂಡೆಕ್ಸ್ ನಂಬರನ್ನು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್, purchasing power of money and deflation. So index number also used in purchasing power of money and deflation. Next, fourth uses cost of living of different group of people. Hage here also we are using consumer price index number or cost of living index to the certain group of people. ಅವರ ಡೇ ಟು ಡೇ ಲೈಫ್ ಇದು ಲೈಫ್ ಸ್ಟೈಲ್ ಇರ್ಬೋದು, ಎಕ್ಸ್ಪೆಂಡಿಚರ್ ಇರ್ಬೋದು, ಕನ್ಸಂಪ್ಷನ್ ಇರ್ಬೋದು, ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಯಾವುದನ್ನು ಯೂಸ್ ಮಾಡ್ತೇವೆ, ಇಂಡೆಕ್ಸ್ ನಂಬರನ್ನು ಯೂಸ್ ಮಾಡುವಂಥದ್ದು. ಸೊ ದಟ್ ಈಸ್ ದ ಒನ್ ಆಫ್ ದಿ ಯೂಸಸ್. ಆ್ಯಂಡ್ ನೆಕ್ಸ್ಟ್ ಒನ್, ಗೌರ್ಮೆಂಟ್ಸ್. ಸೊ ಇಂಡೆಕ್ಸ್ ನಂಬರ್ ಯೂಸ್ಡ್ ಇನ್ ಗೌರ್ಮೆಂಟ್ ಫೀಲ್ಡ್ ಆಲ್ಸೋ, ಇಟ್ ಈಸ್ ಫಾರ್ framing new policies or fixation of bank rates also, fixation of bank rate of interest and allowances to government employees. ಸೊ ಅಲವೆನ್ಸ್ ಕೊಡುವಂಥದ್ದು DA ಇರ್ಬೋದು, ಅದನ್ನೆಲ್ಲ HR ಇರ್ಬೋದು, ಯಾವುದೇ ಇರ್ಬೋದು, DA ಇದನ್ನೆಲ್ಲ ಫಿಕ್ಸ್ ಮಾಡಲಿಕ್ಕೆ ಕೂಡ ಇಂಡೆಕ್ಸ್ ನಂಬರನ್ನು ಯೂಸ್ ಮಾಡ್ತಾರೆ. ಅದೇ ಥರ ಲೈಸೆನ್ಸ್ ಟು ನ್ಯೂ ಫರ್ಮ್ಸ್. ಸೊ ನ್ಯೂಲಿ ಲೈಸೆನ್ಸ್ ಕೊಡುವಂಥದ್ದು, ನ್ಯೂ ಫರ್ಮ್ಸ್ ಮಾಡುವವರಿಗೆ ನ್ಯೂಲಿ ಲೈಸೆನ್ಸನ್ನು ಕೊಡಲಿಕ್ಕೆ. ಅದೇ ಇಂಪೋರ್ಟ್ಸ್ ಆರ್ ಎಕ್ಸ್ಪೋರ್ಟ್ಸ್ ಆರ್ ಟ್ಯಾಕ್ಸೇಷನ್, ಅಂಡರ್ಸ್ಟುಡ್. ಸೊ ಇಂಡೆಕ್ಸ್ ನಂಬರ್ ಈಸ್ ಯೂಸಿಂಗ್ ಅಂಡರ್ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್ ಆ್ಯಂಡ್ ಆಲ್ಸೋ ಟ್ಯಾಕ್ಸೇಷನ್. ಸೊ ದೇ ಯೂಸಿಂಗ್ ಇಂಡೆಕ್ಸ್ ನಂಬರ್ ಕಾನ್ಸೆಪ್ಟ್. So next, limitation. A limitation of index number. So
First limitation, index number always taken under sample data. Okay, it is not population, we have to consider this sample. Okay, one group of sample data ತಗೊಂಡು ಅದರ ಬಗ್ಗೆ ನಾವು ಸ್ಟಡಿ ಮಾಡಿ ಇಂಡೆಕ್ಸ್ ಅನ್ನು ಕೊಡುವಂಥದ್ದು. ಹಾಗೆ ಇಟ್ ಈಸ್ ನಾಟ್ ಅಕ್ಯುರೇಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಇಟ್ ಈಸ್ ಕಾಲ್ಡ್ ಅಪ್ರಾಕ್ಸಿಮೇಟ್ ಇಂಡಿಕೇಟರ್. ಓಕೆ, ಅಪ್ರಾಕ್ಸಿಮೇಟ್ ಇಂಡಿಕೇಟರ್, ಇಟ್ ಈಸ್ ನಾಟ್ ಎ ಎಕ್ಸಾಕ್ಟ್ ಆನ್ಸರ್ ಬಿಕಾಸ್ ನಾವು ಅಲ್ಲಿ ಸ್ಯಾಂಪಲ್ ಅಂತ ತಗೊಂಡು ನಾವು ಸ್ಟಡಿ ಮಾಡುವಂಥದ್ದು. ಹಾಗೆ ನಾವು ಅಪ್ರಾಕ್ಸಿಮೇಟ್ ಇಂಡಿಕೇಟರ್ ಅಂತೇಳಿ ಕರೆಯುವಂಥದ್ದು. Next demerit, that is likelihood of error being introduced at each stage of the construction of index number. Understood? So now index number annu next now problem solve ಮಾಡಬೇಕಾದ್ರೆ before we have to construct some steps. Okay, constructing the index number. So there are different steps, 7 steps. So each step ಕೂಡ ನೀವು ನೀವು ಕ್ಯಾಲ್ಕುಲೇಷನ್ ಮಾಡುವಾಗ some errors, okay, likelihood error ಇಂಟ್ರಡ್ಯೂಸ್ ಆಗುವಂಥ ಚಾನ್ಸ್ ಇರ್ತದೆ, ಅದೊಂದು ಡಿಮೆರಿಟ್ ಆಗಿರುವಂಥದ್ದು. ನೆಕ್ಸ್ಟ್, quality of products is not consideration. Okay, quality of product is not consideration because statistics always deals with the quantitative data only, not for qualitative. So index number also not considered the quality of the product. Understood? It is only taken the quantitative like price or price rates. Understood? In a variable form. Next, statistics misused. Okay, index numbers sometimes can be misused. So ಯಾರಿಗೆ ಇಂಡೆಕ್ಸ್ ನಂಬರ್ ಬಗ್ಗೆ ನಾಲೆಜ್ ಇರೋದಿಲ್ಲ ಅಥವಾ ಅವ್ರ ಸೆಲೆಕ್ಷನ್ ಆಫ್ ಪರ್ಪಸ್ ಯಾವುದ್ರ ಬಗ್ಗೆ ಅವ್ರು ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಅವರ ಪರ್ಪಸ್ ಕರೆಕ್ಟ್ ಇಲ್ಲದಿದ್ದರೆ, ಸೊ ಇಂಪ್ರಾಪರ್ ಆಗಿದ್ದರೆ ದೆನ್ ಅದು ಮಿಸ್ಯೂಸ್ ಆಗುವಂಥ ಚಾನ್ಸಸ್ ಇರ್ತದೆ. ನೆಕ್ಸ್ಟ್, ಕಸ್ಟಮ್ಸ್, ಟ್ರೆಡಿಷನ್ಸ್ ಆ್ಯಂಡ್ ಹ್ಯಾಬಿಟ್ಸ್. ಓಕೆ, ಹಾಗೆ ಪೀಪಲ್ ಇದು ಕಸ್ಟಮ್ಸ್ ಆರ್ ಟ್ರೆಡಿಷನ್ಸ್ ಆರ್ ಹ್ಯಾಬಿಟ್ಸ್ day to day life ಅಲ್ಲಿ changes, so vary to vary, time period to time, time to time. So there is also maybe difficult to assign proper weights, okay, proper weights or proper formulas. Understood? So that is the one demerit of index number. And next, many formulas. Okay, so in index number we are using many formulas, so they given many different answers. Understood? Because our purpose depends on purpose of the index number, we have to consider the ಫಾರ್ಮುಲಾಸ್, ಡಿಫ್ರೆಂಟ್ ಫಾರ್ಮುಲಾಸ್ ಸೆಲೆಕ್ಟ್ ಮಾಡ್ತೇವೆ. ಹಾಗೆ ನಾವು ಡಿಫ್ರೆಂಟ್ ಫಾರ್ಮುಲಾ ಸೆಲೆಕ್ಟ್ ಮಾಡಬೇಕಾದ್ರೆ ಡಿಫ್ರೆಂಟ್ ಆನ್ಸರ್ಸ್ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಸೊ ದಟ್ ಈಸ್ ದ ಒನ್ ಆಫ್ ದಿ ಡಿಮೆರಿಟ್ ಆಫ್ ಇಂಡೆಕ್ಸ್ ನಂಬರ್. ಕ್ಲಿಯರ್? ಸೊ ಟೋಟಲಿ in today class we studied about what is index number. Okay, what is the concept of index number. Next, why index number is called economic barometer. Okay, it measures the atmosphere, measures the ಎಕನಾಮಿಕಲ್ಲಿ ಆಗುವಂಥ ಚೇಂಜಸ್, ವೇರಿಯೇಷನ್ಸ್, ಎಕನಾಮಿಕ್ ಫ್ಲಕ್ಚುವೇಷನ್ಸ್ ಇರ್ಬೋದು, ಅದನ್ನು ಮೆಷರ್ ಮಾಡ್ತೇವೆ. ಹಾಗೆ ಎಕನಾಮಿಕ್ ಬ್ಯಾರೋಮೀಟರ್ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್, ಡೆಫಿನೇಷನ್ ಆಫ್ ಇಂಡೆಕ್ಸ್ ನಂಬರ್. ಸೊ ಇಂಡೆಕ್ಸ್ ನಂಬರ್ಸ್ ಆರ್ ಸ್ಟಾಟಿಸ್ಟಿಕಲ್ ಡಿವೈಸಸ್ ಡಿಸೈನ್ ಟು ಮೆಷರ್ ದಿ ರಿಲೇಟಿವ್ ಚೇಂಜಸ್ ಇನ್ ದಿ ಲೆವೆಲ್ ಆಫ್ ಎ ಫಿನಾಮಿನನ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಜಿಯೋಗ್ರಾಫಿಕ್ ಲೊಕೇಶನ್ ಆರ್ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಸಚ್ ಆಸ್ ಇನ್ಕಮ್, ಪ್ರೊಫೆಷನ್, ಎಕ್ಸೆಟ್ರಾ. ಸೊ ನೆಕ್ಸ್ಟ್ ವಿ ಸ್ಟಡಿಡ್ ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್. Okay, that is the difference between base year and current year. Next, price relative. What is price relative? Next, what do you mean by quantity relative? Next, value relative and formulas. Next, characteristics of index number. Okay, characteristics, and similarly uses of index number. And next one, that is limitations of index number. Next, we go through types of index number. Next, which are the types of index number? Types of index number. So first one, that is price index number. Price index number. Second one, quantity index number. Next, third one, value index number. Value index number. Yes, so this is called the types of index number. There are total 3 types. One is price index number,
second one quantity index number, and third one value index number. Clear? So price index number means it is the average change in the price of articles in the given time period with respect to base period. Understood? That is called the price index number. ಹಾಗೆ ಪ್ರೈಸ್ ಇಂಡೆಕ್ಸ್ ನಂಬರ್ ಏನು ಮಾಡ್ತದೆ, ಆವರೇಜ್ ಚೇಂಜ್ ಇನ್ ದಿ ಪ್ರೈಸ್ ಆಫ್ ದಿ ಆರ್ಟಿಕಲ್ಸ್, ಪ್ರೈಸ್ ಆಫ್ ದಿ ಆರ್ಟಿಕಲ್ಸ್ ಇನ್ ದಿ ಗಿವನ್ ಟೈಮ್ ಪೀರಿಯಡ್ ಇಸ್ ಕರೆಂಟ್ ಪೀರಿಯಡ್ ವಿತ್ ರೆಸ್ಪೆಕ್ಟ್ ಟು ಬೇಸ್ ಪೀರಿಯಡ್. ಹಾಗೆ ಯಾವುದೇ ಪ್ರೈಸ್ ಆಫ್ ಆರ್ಟಿಕಲ್ಸ್ ಇರ್ಬೋದು, ಗೂಡ್ಸ್ ಇರ್ಬೋದು, ಪ್ರೈಸ್ ಇರ್ಬೋದು, ಅದು ಚೇಂಜಸ್ ಆಗುವಂಥದ್ದು ಕರೆಂಟ್ ಇಯರ್ ವಿತ್ ರೆಸ್ಪೆಕ್ಟ್ ಟು ಬೇಸ್ ಪೀರಿಯಡ್. ಯಾವ ಥರ ಚೇಂಜಸ್, ಯಾವ ಥರ ವೇರಿಯೇಷನ್ಸ್ ಆಗ್ತದೆ ಅದನ್ನು ನಾವು ಯಾವುದು ಸ್ಟಡಿ ಮಾಡ್ತೇವೆ ಅಂಡರ್ ಪ್ರೈಸ್ ಇಂಡೆಕ್ಸ್ ನಂಬರ್. ಓಕೆ, ಸೊ ಇಟ್ ಈಸ್ ಡಿನೋಟೆಡ್ ಬೈ capital P01. Understood? P01. So here 0 means base year and 1 is the current year. So next one, that is quantity index number. Okay, quantity index number. So quantity index number nothing but it is the relative changes. Okay, changes in the quantity of goods manufactured or produced or consumed. Okay, that is called in the given period with respect to base period, that is called a quantity index number. So it is denoted by Q01. Understood? So ಯಾವ ಥರ ನೀವು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಯಾಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದರೆ, ಬಿಕಾಸ್ ನೀವು ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅಥವಾ ಪ್ರೊಡ್ಯೂಸ್ ಮಾಡಬೇಕಾದ್ರೆ, ಅಂಡರ್ಸ್ಟುಡ್, ಅದು ಕನ್ಸ್ಯೂಮ್ ಮಾಡಬೇಕಾದ್ರೆ ದರ್ ಇಸ್ ಸಮ್ ವೇರಿಯೇಷನ್ ಆಗ್ಬೋದು, ಕ್ವಾಂಟಿಟಿಯಲ್ಲಿ ಆಗುವಂಥ ವೇರಿಯೇಷನ್ಸ್. ಇದನ್ನು ಮೆಜರ್ ಮಾಡಲಿಕ್ಕೆ ಯಾವುದನ್ನು ಯೂಸ್ ಮಾಡುವಂಥದ್ದು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. And next one, that is value index number. Okay, that is denoted by V01. So value index number means it is the relative changes in the total money value. Okay, total money value of a transaction taking place. ಹಾಗೆ ಟೋಟಲಿ ಆಗುವಂಥ ಚೇಂಜಸ್, ವ್ಯಾಲ್ಯೂ ಅಲ್ಲಿ ಆಗುವಂಥ ಚೇಂಜಸ್, ರಿಲೇಟಿವ್ ಚೇಂಜನ್ನು ಮೆಷರ್ ಮಾಡಲಿಕ್ಕೆ ನಾವು ಯಾವುದನ್ನು ಯೂಸ್ ಮಾಡ್ತೇವೆ, ವ್ಯಾಲ್ಯೂ ಇಂಡೆಕ್ಸ್ ನಂಬರ್. ಅಂಡರ್ಸ್ಟುಡ್? ಸೊ ಇಟ್ ಈಸ್ ಡಿನೋಟೆಡ್ ಬೈ V01. Clear? Here value nothing but what? That is nothing but product of price into quantity. Okay, value nothing but price into quantity. Understood? Price into quantity. ಹಾಗೆ ಇಲ್ಲಿ ಬೋತ್ ಪ್ರೈಸ್ ಇಂಟು ಕ್ವಾಂಟಿಟಿ, ಓವರ್ ಆಲ್ ಟೋಟಲ್ ಮನಿ ವ್ಯಾಲ್ಯೂ ಅಲ್ಲಿ ಆಗುವಂಥ ಚೇಂಜಸ್ ಅನ್ನು ನಾವು ಯಾವುದ್ರಲ್ಲಿ ಮೆಷರ್ ಮಾಡ್ತೇವೆ, ವ್ಯಾಲ್ಯೂ ಇಂಡೆಕ್ಸ್ ನಂಬರ್. ಕ್ಲಿಯರ್? Next, under price index number, there is two prices. One is wholesale price, another one is retail price. Understood? So wholesale price means we have wholesale relative changes in a wholesale price. So wholesale price ಅಲ್ಲಿ ಆಗೋ ರಿಲೇಟಿವ್ ಚೇಂಜಸ್ ಅನ್ನು ನೋಡಲಿಕ್ಕೆ ನಾವು ಯಾವುದನ್ನು ಯೂಸ್ ಮಾಡ್ತೇವೆ, wholesale price index number, that is WPI. Understood? And similarly retail prices, relative changes in retail price, that is measured in retail price index number. Okay, retail price index number. So that is using consumer price index number or cost of living index. Understood? ಅದು ಯಾವುದನ್ನು ಮೆಷರ್ ಮಾಡ್ತಿದೆ, ರಿಟೇಲ್ ಪ್ರೈಸ್ ಅನ್ನು ಯೂಸ್ ಮಾಡ್ತದೆ. ದಟ್ ಇಸ್ ವಿ ಕಾಲ್ಡ್ CPI or CLI. Okay, ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಆರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಇದು ನಾವು ರಿಲೇಟಿವ್ ಚೇಂಜಸ್ ಇನ್ ರಿಟೇಲ್ ಪ್ರೈಸಲ್ಲಿ ಆಗುವಂಥ ಚೇಂಜಸ್ ಅನ್ನು ನಾವು ಇದರಲ್ಲಿ ನೋಡ್ಬೋದು. ಕ್ಲಿಯರ್? ನೆಕ್ಸ್ಟ್ ವಿ ಗೋ ಥ್ರೂ what are the steps under construction of index number. Next, steps in the construction of index number. So steps in the construction of index number, there are total 7 steps. So first one, defining the purpose of index number. Second step, selection of base period, selection of base period. Third step, selection of commodities or items. Next, fourth one, obtaining price quotations.
Fifth step, selection of average. Sixth step, selection of weights. Next, seventh one, selection of formula, selection of suitable formula. Selection of suitable formula. So these are all the steps under the construction of index number. So first one, defining the purpose of index number. Second one, selection of base period. Third one, selection of commodities or items. Fourth one, obtaining price quotations. Fifth one, selection of average. Sixth one, selection of weights. And seventh one, selection of suitable formula. Clear? So first one, defining the purpose of index number. So before we are going for any solving the problems of index number, so what is the first purpose, first step, that is defining the purpose of index number. First we have to define your purpose clearly, understood. So without purpose there is no meaning of calculation of index number. So ಹಾಗೆ ನೀವು ಯಾವುದೇ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ನೀವು ಯಾವುದ್ರ ಬಗ್ಗೆ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದರ ಪರ್ಪಸ್ ಏನು ನೀವು ಫಸ್ಟ್ ಅಲ್ಲಿ ಡಿಸೈಡ್ ಮಾಡಬೇಕು. ಸೊ ನಿಮ್ಮ ಪರ್ಪಸ್ ಒನ್ಸ್ ನೀವು ಡಿಸೈಡ್ ಮಾಡಿದರೆ ನೆಕ್ಸ್ಟ್ ನೀವು ಇಂಡೆಕ್ಸ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗ್ತದೆ. ಸೊ ಹಾಗೆ ನಿಮ್ಮ ಪರ್ಪಸ್ ಯಾವುದು ಕ್ಲಿಯರ್ಲಿ ಆ್ಯಂಡ್ ಪ್ರಿಸೈಸ್ಲಿ ಆಗಿದ್ದರೆ, ಸೊ ವಿ ಹ್ಯಾವ್ ಟು ಸೆಲೆಕ್ಷನ್ ಆಫ್ ನೆಕ್ಸ್ಟ್ ಕಮಾಡಿಟಿ ಆರ್ ಸೆಲೆಕ್ಷನ್ ಆಫ್ ವೇಟ್ಸ್ ಆರ್ ಸೆಲೆಕ್ಷನ್ ಆಫ್ ಫಾರ್ಮುಲಾ ನಿಮಗೆ ಈಸಿಲಿ ಸೆಲೆಕ್ಟ್ ಮಾಡ್ಬೋದು, ಅಂಡರ್ಸ್ಟುಡ್. ಹಾಗೆ ಪರ್ಪಸ್ಸೇ ಇಂಪ್ರಾಪರ್ ಆದರೆ, ನೀವು ಸೆಲೆಕ್ಟ್ ಮಾಡುವ ಪರ್ಪಸ್ ಡಿಫೈನ್ ಮಾಡೋ ಪರ್ಪಸ್ ಇಂಪ್ರಾಪರ್ ಆದರೆ ಅಥವಾ there is no meaning ಇದ್ದರೆ ಅವಾಗ there is no meaning of calculation of index number, understood. ಹಾಗೆ ಪರ್ಪಸ್ ನೀವು ಫಸ್ಟ್ ಏನು ಮಾಡಬೇಕು, ಕ್ಲಿಯರ್ಲಿ ಡಿಫೈನ್ ಮಾಡಬೇಕು ಅಥವಾ ಸ್ಟೇಟ್ ಮಾಡಬೇಕು. ನೆಕ್ಸ್ಟ್ ಸೆಲೆಕ್ಷನ್ ಆಫ್ ಬೇಸ್ ಪೀರಿಯಡ್. ಓಕೆ, ಸೆಲೆಕ್ಷನ್ ಆಫ್ ಬೇಸ್ ಪೀರಿಯಡ್ ಸೆಕೆಂಡ್ ಒನ್. ಸೊ ಬೇಸ್ ಪೀರಿಯಡ್ ಸೆಲೆಕ್ಟ್ ಮಾಡುವಂಥದ್ದು ಇಟ್ ಈಸ್ ನಾಟ್ ಎ ಈಸಿ, ಅಂಡರ್ಸ್ಟುಡ್. ಅಲ್ಲಿ ಕೂಡ ಡಿಫಿಕಲ್ಟೀಸ್ ಇರ್ತದೆ, ಯಾವುದನ್ನು ನಾವು ಬೇಸ್ ಪೀರಿಯಡ್ ಆಗಿ ಸೆಲೆಕ್ಟ್ ಮಾಡಬೇಕು, ಅಂಡರ್ಸ್ಟುಡ್. ಸಪೋಸ್ ದೇ ಗಿವನ್ ಡಿಫ್ರೆಂಟ್ ಇಯರ್ಸ್, ವಿ ಹ್ಯಾವ್ ಕಂಪ್ಯಾರಿಸನ್ ಬಿಟ್ವೀನ್ ಡಿಫ್ರೆಂಟ್ ಇಯರ್ಸ್, ದೆನ್ ವಿ ಹ್ಯಾವ್ ಟು difficult to selecting the base period, understood. So now general ಏನು ಮಾಡ್ತೇವೆ, so given time period which is the first period, that is we call the base period, understood. And sometime ನಾವು ನೆಕ್ಸ್ಟ್ ಕೂಡ ತಗೊಳ್ಬೋದು, ನೆಕ್ಸ್ಟ್ ಪ್ರಿಸಿಡಿಂಗ್ ಇಯರ್ಸ್ ಕೂಡ ಬೇಸ್ ಪೀರಿಯಡ್ ಅಂತ ತಗೊಳ್ತೇವೆ, ಅಂಡರ್ಸ್ಟುಡ್. ಸೊ ಹಾಗೆ ನಾವು ಯಾವುದಕ್ಕೆ ಕಂಪ್ಯಾರಿಸನ್ ಮಾಡ್ತೇವೆ, ದ ಇಯರ್ ಫಾರ್ ಸೆಲೆಕ್ಷನ್ ಫಾರ್ ಕಂಪ್ಯಾರಿಸನ್, ದಟ್ ಈಸ್ ಕಾಲ್ಡ್ ದ ಬೇಸ್ ಪೀರಿಯಡ್, ಅಂಡರ್ಸ್ಟುಡ್. ಆ್ಯಂಡ್ ದರ್ ಇಸ್ ಸಮ್ ಕಂಡೀಷನ್ಸ್ to be selecting base period. So first condition, base period should be economically stable. Okay, economically stable, economically stable, understood. ನೀವು ಸೆಲೆಕ್ಟ್ ಮಾಡುವಂಥ ಬೇಸ್ ಪೀರಿಯಡ್ ಏನಾಗಿರಬೇಕು, ಎಕನಾಮಿಕಲಿ ಸ್ಟೇಬಲ್ ಆಗಿರಬೇಕು, ಕ್ಲಿಯರ್. ಇಟ್ ಈಸ್ ಅ ಪ್ರೀ ಆಫ್ ವಾರ್ಸ್ ಆರ್ ಪ್ಲಸ್ ಅಬ್ನಾರ್ಮಲ್ ಕಂಡೀಷನ್ಸ್, ಅಂಡರ್ಸ್ಟುಡ್. ಸೊ ಇಟ್ ಈಸ್ ಅನ್ ಆಲ್ವೇಸ್ ಎಕನಾಮಿಕಲಿ ಸ್ಟೇಬಲ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಬೇಸ್ ಪೀರಿಯಡ್ ಶುಡ್ ನಾಟ್ ಟೂ ಡಿಸ್ಟೆಂಟ್ ಫ್ರಮ್ ದಿ ಕರೆಂಟ್ ಪೀರಿಯಡ್, ಅಂಡರ್ಸ್ಟುಡ್. ನೀವು ಸೆಲೆಕ್ಟ್ ಮಾಡುವಂಥ ಬೇಸ್ ಪೀರಿಯಡ್ ಶುಡ್ ನಾಟ್ ಟೂ ಡಿಸ್ಟೆಂಟ್ ಫ್ರಮ್ ದಿ ಕರೆಂಟ್ ಪೀರಿಯಡ್. ಸಪೋಸ್ ಎಕ್ಸಾಂಪಲ್, ಇಫ್ ಯು ಟೇಕ್ ಬೇಸ್ ಪೀರಿಯಡ್ ಈಸ್ 2000 and current period is 2010, okay, 10. So it is not too distant, yes, and not too near to current period, understood. This is the way you have to selecting base period, understood. So ಅಲ್ಲಿ ಗ್ಯಾಪ್ ಏನಾಗಿರಬೇಕು, ಆಲ್ಮೋಸ್ಟ್ ಮಿನಿಮಮ್ ಆಗಿರಬೇಕು, ಅಂಡರ್ಸ್ಟುಡ್. ಆ್ಯಂಡ್ ನಾಟ್ ನಿಯರ್ ಆಲ್ಸೋ, ತುಂಬ ಹತ್ತಿರ ನಿಯರ್ ಕೂಡ ಇರಬಾರ್ದು ಕರೆಂಟ್ ಇಯರ್ಗೆ, ಆ್ಯಂಡ್ ನಾಟ್ ಟೂ ಡಿಸ್ಟೆಂಟ್ ಫ್ರಮ್ ದಿ ಕರೆಂಟ್ ಪೀರಿಯಡ್. ಸೊ ದಟ್ ಈಸ್ ದ ಸೆಕೆಂಡ್ ಕಂಡೀಷನ್. ಆ್ಯಂಡ್ ಥರ್ಡ್ ಕಂಡೀಷನ್, ಬೇಸ್ ಪೀರಿಯಡ್ ಶುಡ್ ಬಿ ಚೈನ್ ಬೇಸ್ ಆರ್ ಅ ಫಿಕ್ಸ್ಡ್ ಬೇಸ್, ಅಂಡರ್ಸ್ಟುಡ್. ಡಿಪೆಂಡ್ ಆನ್ ನಿಮ್ಮ ಪರ್ಪಸ್ ಅಥವಾ ಸಿಚುವೇಶನ್ಗೆ ಏನಾಗ್ತದೆ, ಬೇಸ್ ಪೀರಿಯಡ್ ಶುಡ್ ಮೇ ಬಿ ಇನ್ ಫಿಕ್ಸ್ಡ್ ಬೇಸ್ ಆರ್ ಅ ಚೈನ್ ಬೇಸ್ period, understood. So suppose we take 2000, 2010 and 2015, 2020, understood. Suppose we take base period is 2000, okay, base period is 2000 and this is current year 2010, another current year 2015 and another current year 2020, understood. But here base period is kept for the fixed, understood, kept for fixed. So that is called a
fixed base period. Understood? And suppose if you take preceding years, okay, that is base. Suppose 2000 base year and 2010 is current year. Okay. Next, we take 2010 base year and 2015 current year. Suppose we take 2015 base year and 2020 current year. Then it is called a chain base period. Immediately preceding period is called new base period ತಗೊಂಡ್ರೆ then it is called a chain base period. Understood? So that is the three condition when selecting base period. Clear? Next, selection of commodities or items. Clear? So third step, selection of commodities or items. ನೀವು ಫಸ್ಟ್ ಯಾವ ಪರ್ಪಸನ್ನು ಡಿಫೈನ್ ಮಾಡಿರ್ತೀರಿ, ಅಂಡರ್ಸ್ಟುಡ್, ದ್ಯಾಟ್ ಪರ್ಪಸ್ ಮೇಲೆ ನೀವು ಐಟಮ್ಸನ್ನು ಸೆಲೆಕ್ಟ್ ಮಾಡುವಂಥದ್ದು. ಕ್ಲಿಯರ್? ಈಗ ಸಪೋಸ್ ಪರ್ಪಸ್ ವಿ ಹ್ಯಾವ್ ಟು ಕನ್ಸಿಡರ್ ರಿಲೇಟಿವ್ ಪ್ರೈಸ್ ಇನ್ ದಿ ಗೋಲ್ಡ್ ರೇಟ್. ಓಕೆ, ಗೋಲ್ಡ್ ರೇಟಲ್ಲಿ ಆಗುವಂಥ ಚೇಂಜಸ್ ನೀವು ನೋಡಬೇಕು. ನಿಮ್ಗೆ ಅದರ ಬಗ್ಗೆ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪರ್ಪಸ್ ನಮ್ಮದು ಗೋಲ್ಡ್ ರೇಟ್ ಆಗ್ತದೆ, ಗೋಲ್ಡ್ ಪ್ರೈಸ್ ಆಗ್ತದೆ. ಸೊ ಆಗ ಕಮಾಡಿಟೀಸ್ ಆಲ್ಸೋ ಗೋಲ್ಡ್ ನೀವು ತೊಗೊಳ್ಬೇಕಾಗ್ತದೆ. ಅಂಡರ್ಸ್ಟುಡ್? ನೀವು ಇಲ್ಲಿ ಯಾವ ಪರ್ಪಸ್ ಡಿಸೈಡ್ ಮಾಡಿದಿರಿ ಅದರ ಮೇಲೆ ನಿಮ್ಮ ಕಮಾಡಿಟಿಯನ್ನು ನೀವು ಸೆಲೆಕ್ಟ್ ಮಾಡುವಂಥದ್ದು. ಕ್ಲಿಯರ್? ಆ್ಯಂಡ್ ಆ ಕಮಾಡಿಟಿ ಅಲ್ಲಿ ಕೂಡ ಅಷ್ಟೇ ಸಮ್ ಕಸ್ಟಮ್ಸ್ ಆರ್ ಟ್ರೆಡಿಷನ್ಸ್ ಆರ್ ಹ್ಯಾಬಿಟ್ಸ್ ಆಫ್ ದಿ ಪೀಪಲ್ ಸೊ ವೇರಿ ಆಗುವಂಥ ಚಾನ್ಸಸ್ ಇರ್ತದೆ. ಅಂಡರ್ಸ್ಟುಡ್? ಐಟಮಲ್ಲಿ ವೇರಿ ಆಗುವಂಥ ಚಾನ್ಸಸ್ ಇರ್ತದೆ. ದಟ್ ಈಸ್ ದ ಒನ್ ಪಾಯಿಂಟ್ ಇನ್ ಸೆಲೆಕ್ಷನ್ ಆಫ್ ಕಮಾಡಿಟೀಸ್ ಆರ್ ಐಟಮ್ಸ್. ನೆಕ್ಸ್ಟ್ ಫೋರ್ತ್ ಒನ್, ದಟ್ ಈಸ್ ಒಬ್ಟೈನಿಂಗ್ ಪ್ರೈಸ್ ಕೊಟೇಶನ್ಸ್. ಒಬ್ಟೈನಿಂಗ್ ಪ್ರೈಸ್ ಕೊಟೇಶನ್ಸ್. ಸೊ ಫಸ್ಟ್ ಸ್ಟೆಪ್ ಪರ್ಪಸ್ ಡಿಫೈನ್ ಮಾಡಿದ್ರಿ. ಸೆಕೆಂಡ್, ಸೆಲೆಕ್ಷನ್ ಆಫ್ ಬೇಸ್ ಪೀರಿಯಡ್. ಓಕೆ. ಆ್ಯಂಡ್ ನೆಕ್ಸ್ಟ್ ಸೆಲೆಕ್ಷನ್ ಆಫ್ ಕಮಾಡಿಟೀಸ್ ಆರ್ ಐಟಮ್ಸ್. ಓಕೆ, ನೀವು ಐಟಮ್ಸ್ ಸೆಲೆಕ್ಟ್ ಮಾಡಿ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಒಬ್ಟೈನಿಂಗ್ ಪ್ರೈಸ್ ಕೊಟೇಶನ್ಸ್. ನೀವು ಯಾವುದು ಐಟಮ್ ಸೆಲೆಕ್ಟ್ ಮಾಡಿರ್ತೀರಿ, ನೆಕ್ಸ್ಟ್ ವಿ ಹ್ಯಾವ್ ಟು ಕಲೆಕ್ಟಿಂಗ್ ದಿ ಪ್ರೈಸ್ ಕೊಟೇಶನ್ಸ್. ಅಂಡರ್ಸ್ಟುಡ್? ಬಿಕಾಸ್ the rate or prices of the commodity vary from place to place or shop to shop in a same market. Understood? ಹಾಗೆ ನಾವು ಏನು ಮಾಡಬೇಕು? ಪ್ರೈಸ್ ಕೊಟೇಶನ್ ನಾವು ಫಸ್ಟ್ ಸೆಲೆಕ್ಟ್ ಮಾಡಿ ಆಫ್ಟರ್ ನಾವು ಆ್ಯಾವ್ರೇಜ್ ಆಗಿ ತಗೊಳ್ಳುವಂಥದ್ದು. ಅಂಡರ್ಸ್ಟುಡ್? ಹಾಗೆ ಸೊ ಒಬ್ಟೈನಿಂಗ್ ಪ್ರೈಸ್ ಕೊಟೇಶನ್ಸ್. ಕ್ಲಿಯರ್? ಈಗ ಸಪೋಸ್ ಎಕ್ಸಾಂಪಲ್, ಇಫ್ ಯು ಟೇಕ್ ಪರ್ಪಸ್ ಇಸ್ ಗೋಲ್ಡ್ ಆದರೆ, ಸೊ ಗೋಲ್ಡ್ ರೇಟ್ ಆಲ್ಮೋಸ್ಟ್ ಬೇರೆ ಬೇರೆ ಪ್ಲೇಸ್ ಇರ್ಬೋದು ಅವ್ರು ಬೇರೆ ಬೇರೆ ಕಂಟ್ರಿ ಇರ್ಬೋದು, ಸ್ವಲ್ಪ ಚೇಂಜಸ್ ಇರ್ತದೆ, ಪ್ರೈಸಲ್ಲಿ ಚೇಂಜಸ್ ಇರ್ಬೋದು. ಸೊ ಆಗ ನಾವು ಕೊಟೇಶನ್ಸನ್ನು ಸೆಲೆಕ್ಟ್ ಮಾಡಿ ಆಮೇಲೆ ನಾವು ಆ್ಯಾವ್ರೇಜ್ ಆಗಿ ಅದನ್ನು ಸೆಲೆಕ್ಟ್ ಮಾಡುವಂಥದ್ದು. ಅಂಡರ್ಸ್ಟುಡ್? ನೆಕ್ಸ್ಟ್ ವಿ ಗೋಯಿಂಗ್ ಫಾರ್ ಸೆಲೆಕ್ಷನ್ ಆಫ್ ಆ್ಯಾವ್ರೇಜ್. ಓಕೆ, ಫಿಫ್ತ್ ಪಾಯಿಂಟ್, ಸೆಲೆಕ್ಷನ್ ಆಫ್ ಆ್ಯಾವ್ರೇಜ್. ಅಂಡರ್ಸ್ಟುಡ್? ಹಾಗೆ ನಾವಿಲ್ಲಿ ಪ್ರೈಸ್ ಕೊಟೇಶನನ್ನು ಕಲೆಕ್ಟ್ ಮಾಡಿ ಆ ನೆಕ್ಸ್ಟ್ ಆವ್ರೇಜ್ಲಿ ನಾವೇನು ತೊಗೊಳ್ಳುವಂಥದ್ದು ಸೆಲೆಕ್ಟ್ ಮಾಡಿ ಅದನ್ನು ನಾವು ಬೈ ಮಾಡುವಂಥದ್ದು. ಅಂಡರ್ಸ್ಟುಡ್? ಸೊ ಆವ್ರೇಜ್ ಮೇ ಬಿ like arithmetic mean or a geometric mean. Arithmetic mean or a geometric mean. So arithmetic mean is simple calculation, simple to calculate the values, and geometric mean is the best average for averaging ratios. Understood? ಹಾಗೆ averaging ratios ಮಾಡಬೇಕಾದ್ರೆ ನಮ್ಮ ಬೆಸ್ಟ್ ಆವ್ರೇಜ್ ಯಾವುದು? geometric mean. and more precise ಕೂಡ ಹಾಗೆ geometric mean is the best average ಅಂತ ನಾವು ಕರಿತೀವಿ. ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್, ಸೆಲೆಕ್ಷನ್ ಆಫ್ ವೇಟ್ಸ್. ಓಕೆ, ಸೆಲೆಕ್ಷನ್ ಆಫ್ ವೇಟ್ಸ್. ಸೊ ವೇಟ್ಸ್ ಯಾಕೆ? ಬಿಕಾಸ್ ನೀವು ಯಾವ್ದು ಕಮಾಡಿಟಿ ಸೆಲೆಕ್ಟ್ ಮಾಡಿದ್ರಿ ಅದಕ್ಕೆ ಡಿಫ್ರೆಂಟ್ ವೇಟ್ಸ್ ಕೂಡ ನಾವು ಕೊಡಬೇಕಾಗ್ತದೆ. ಅಂಡರ್ಸ್ಟುಡ್? ಮೇ ಬಿ ವಿ ಹ್ಯಾವ್ ಟು ಕನ್ಸಿಡರ್ ದಿ ಬೇಸ್ ಇಯರ್ ಕ್ವಾಂಟಿಟಿ ಆರ್ ಕರೆಂಟ್ ಇಯರ್ ಕ್ವಾಂಟಿಟೀಸ್ ಆರ್ ಬೋತ್ ಕಾಂಬಿನೇಷನ್ ಆಫ್ ದೆಮ್. ಅಂಡರ್ಸ್ಟುಡ್? ಸುಟೇಬಲ್ ಕಮಾಡಿಟೀಸ್ ಮೇಲೆ ನೀವು ಅಲ್ಲಿ ವೆಯ್ಟನ್ನು ನೀವು ಸೆಲೆಕ್ಷನ್ ಮಾಡಬೇಕಾಗ್ತದೆ. ಕ್ಲಿಯರ್? ವೇಟ್ ಮೇ ಬಿ ಕ್ವಾಂಟಿಟಿಯಲ್ಲಿ ಇರ್ಬೋದು, ದಟ್ ಇಸ್ ಬೇಸ್ಡ್ ಕ್ವಾಂಟಿಟಿ ಆರ್ ಕರೆಂಟ್ ಇಯರ್ ಕ್ವಾಂಟಿಟಿ ಆರ್ ಬೋತ್ ಕಾಂಬಿನೇಷನ್ ಆಫ್ ದೆಮ್. ನೆಕ್ಸ್ಟ್ ಸೆಲೆಕ್ಷನ್ ಆಫ್ ಸುಟೇಬಲ್ ಫಾರ್ಮುಲಾ. ಓಕೆ, ಸೆಲೆಕ್ಷನ್ ಆಫ್ ಸುಟೇಬಲ್ ಫಾರ್ಮುಲಾ. ಹಾಗೆ ನಿಮ್ಮ ಪರ್ಪಸ್ ಮೇಲೆ ನಿಮ್ಮದು ಯಾವುದು ಸುಟೇಬಲ್ ಆಗಿರ್ತದೆ ಫಾರ್ಮುಲಾ ಕೂಡ ಅದಕ್ಕೆ ರಿಲೇಟೆಡ್ ಆಗಿರ್ತದೆ. ನೀವು ಯಾವ್ದು ಪರ್ಪಸ್ ಸೆಲೆಕ್ಟ್ ಮಾಡಿದ್ರಿ that depend on we are selecting the formula. Understood? So here there are different formulas, that is Laspere, Fastest, Marsh-Ridgeway, Dorbish-Bowley, Fishers. Understood? So ಹಾಗೆ different formula gives different answers also. ಹಾಗೆ ನೀವು ಫಾರ್ಮುಲಾ ಸೆಲೆಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ should be taken. Understood? Because some grade of accuracy ನೋಡಬೇಕಾದ್ರೆ ನಾವು ಕೇರ್ ಅಂತ ತಗೊಳ್ಬೇಕಾಗ್ತದೆ. So that is the last point, selection of suitable formula. Understood? And one point, so base period. So ಯಾವ ಬೇಸ್ ಇಯರ್ ವ್ಯಾಲ್ಯೂ ಎಷ್ಟಾಗಿರಬೇಕು? 100. ಅಂಡರ್ಸ್ಟುಡ್? ದ ವ್ಯಾಲ್ಯೂ ಆಫ್ ದಿ ಬೇಸ್ ಇಯರ್, ಅಂಡರ್ಸ್ಟುಡ್, ದಟ್ ಇಸ್ ಈಕ್ವಲ್ ಟು 100.
Clear. So this is the steps in the construction of index number. So first step, defining the purpose of index number. Second one, selection of base period. And third one, selection of commodities or items. And fourth one, obtaining price quotations. Fifth one, selection of average. Sixth one, selection of weights. And seventh one, selection of suitable formula.